ರಾಜ್ಯದ ವಾಹನ ಸವಾರಿಗೆ ಇಂದಿನಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ 72 ಗಂಟೆಗಳ ಕಾಲ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಫ್ಲೈಓವರ್ನ ಬಂದ್ ಮಾಡಲಾಗಿತ್ತು. ಸದ್ಯ ಈಗ ಫ್ಲೈಓವರ್ನ ಸಂಚಾರಕ್ಕೆ ಮುಕ್ತಗೊಳಿಸಿರುವಂಥದ್ದು. ಸದ್ಯ ನಾನೀಗ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ, ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ 72 ಗಂಟೆಗಳ ಕಾಲ ಈ ಒಂದು ಫ್ಲೈಓವರ್ನ ಲೋಡ್ ಟೆಸ್ಟಿಂಗ್ನ ಕಾರಣಕ್ಕಾಗಿ ಮತ್ತೆ ಕೇಬಲ್ಗಳನ್ನು ಬದಲಾಯಿಸಲಿಕ್ಕಾಗಿ ಒಂದು ಫ್ಲೈಓವರ್ನ ಕ್ಲೋಸ್ ಮಾಡಲಾಗಿತ್ತು. ಸದ್ಯ 4 ದಿನಗಳ ಕಾಲ ಈಗಾಗಲೇ 1422 ಕೇಬಲ್ಗಳನ್ನು ಈಗಾಗಲೇ ಬದಲಾಯಿಸಿರುವಂಥದ್ದು. ಒಂದು ಎರಡನೇದು, ಪ್ರತಿಯೊಂದು ವಾಹನಗಳಲ್ಲಿ 32 ಟನ್ನಷ್ಟು ಭಾರವನ್ನಿಟ್ಟು ಲೋಡ್ ಟೆಸ್ಟಿಂಗ್ ಕೂಡ ಮಾಡಿರುವಂಥದ್ದು. ಎರಡೂ ಕೂಡ ಲೋಡ್ ಟೆಸ್ಟಿಂಗ್ ಇರ್ಬೋದು ಮತ್ತು ಕೇಬಲ್ ಬದಲಾವಣೆ ಎರಡೂ ಕೂಡ ಸಕ್ಸಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸದ್ಯ ಟ್ರಾಫಿಕ್ ಪೊಲೀಸರು ಈ ಒಂದು ಫ್ಲೈಓವರ್ನ ಮುಕ್ತಗೊಳಿಸಲಾಗಿರುವಂಥ, ಅಂದರೆ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿರುವಂಥದ್ದು. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿದಿನವೂ ಕೂಡ ಈ ಒಂದು ಫ್ಲೈಓವರ್ನ ಮೇಲ್ಭಾಗದಲ್ಲಿ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ. ಫ್ಲೈಓವರ್ ಬಂದಾಗಿದ್ದ ಕಾರಣಕ್ಕಾಗಿ ಜಾಲಹಳ್ಳಿ ಇರ್ಬೋದು, SRS ಸಿಗ್ನಲ್ ಇರ್ಬೋದು, ಈ ಮಾರ್ಗವಾಗಿ ಅಂದರೆ ಕೆಳಗಡೆ ಹೋಗಲಿಕ್ಕೆ 1-1.5 ಗಂಟೆಗಳ ಕಾಲ ಬೇಕಾಗ್ತಿತ್ತು. ಫ್ಲೈಓವರ್ ಓಪನ್ ಆಗಿರುವಂಥ ಹಿನ್ನೆಲೆ ಈಗಾಗಲೇ ವಾಹನ ಸವಾರರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಿದ್ರು. 10ರಿಂದ 15 ನಿಮಿಷಗಳ ಕಾಲ ಬೇಕಾಗತ್ತೆ ಅಂತೇಳಿ. ಸಾಮಾನ್ಯವಾಗಿ ಪ್ರತಿ ವರ್ಷ ಈ ಒಂದು ಫ್ಲೈಓವರ್ ಏನಾದರೂ ಒಂದು ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಈ ಬಾರಿ ಯಾವುದೇ ಥರವಾದಂಥ ಸಮಸ್ಯೆ ಕಾಣಿಸ್ಕೊಳ್ಬಾರ್ದು ಅಂತೇಳಿ NHAIನ ಅಧಿಕಾರಿಗಳು ಕೂಡ 1422 ಕೇಬಲ್ಗಳನ್ನು ಈಗಾಗಲೇ ಬದಲಾಯಿಸಿರುವಂಥದ್ದು. ಕೇಬಲ್ ಬದಲಾಯಿಸಿ 4 ದಿನಗಳ ಕಾಲ ಅಂದರೆ 72 ಗಂಟೆಗಳ ಕಾಲ ಲೋಡ್ ಟೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಈ ಬಾರಿ ಲೋಡ್ ಟೆಸ್ಟಿಂಗ್ ಮತ್ತು ಕೇಬಲ್ ಬದಲಾಯಿಸುವಂಥದ್ದು ಎರಡೂ ಕೂಡ ಸಕ್ಸಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಈಗ ವಾಹನ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ವಾಹನ ಸವಾರರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಎರಡೂ ಕಡೆಗಳಲ್ಲೂ ಕೂಡ ಈಗ ಏನು ನಾನು ತೋರಿಸ್ತಾ ಇದ್ದೀನಿ, ಅದು ಇಲ್ಲಿಂದ ಅಂದರೆ ಗೊರಗುಂಟೆಪಾಳ್ಯದಿಂದ ಪಾರ್ಲೇಜಿ ಫ್ಯಾಕ್ಟ್ರಿವರೆಗೂ ಕೂಡ ಕ್ಲೋಸ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಕೆಳಭಾಗದಲ್ಲಿ ಹೋಗಬೇಕು ಅಂದರೆ ಸುಮಾರು 4ರಿಂದ 5 ಸಿಗ್ನಲ್ಗಳನ್ನು ದಾಟಬೇಕು. ಪ್ರತಿಯೊಂದು ಸಿಗ್ನಲ್ಗೆ 10ರಿಂದ 15 ನಿಮಿಷ ಅಂದ್ಕೊಂಡ್ರು ಕೂಡ 1-1.5 ಗಂಟೆಗಳ ಕಾಲ ತೆಗೆದುಕೊಳ್ತಾ ಇತ್ತು. ಹಾಗಾಗಿ ಈ ಒಂದು ಫ್ಲೈಓವರ್ ಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ತುಂಬ ದೊಡ್ಡ ಮಟ್ಟದಲ್ಲಿ ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. NHAIನ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು, ಈ ಬಾರಿ ತುಂಬ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ, ಕೇಬಲ್ಗಳನ್ನು ಬದಲಾಯಿಸಿದ್ದೇವೆ, ಲೋಡ್ ಟೆಸ್ಟಿಂಗ್ನ ತುಂಬ ಅದ್ಭುತವಾಗಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಸಮಸ್ಯೆ ಅವಾಗವಾಗ ಕಾಣಿಸ್ಕೊಳ್ಳೋದಿಲ್ಲ ಅಂತೇಳಿ. ಅಂದರೆ ವಾಹನ ಸವಾರ ಹೇಳ್ತಾ ಇರುವಂಥದ್ದು, ಪ್ರತಿ ಬಾರಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಕಾಮಗಾರಿ ಅಂತೇಳಿ ಕೇಬಲ್ ಬದಲಾಯಿಸ್ತೀವಿ ಅಂತೇಳಿ ಪ್ರತಿ ಬಾರಿ ಇದನ್ನು ಕ್ಲೋಸ್ ಮಾಡ್ತೀರಾ. ಸೊ ಹಾಗಾಗಿ ದಯವಿಟ್ಟು ಈ ಬಾರಿ ಅಂದರೆ ಒಂದಷ್ಟು ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡ್ರೂ ಪರವಾಗಿಲ್ಲ, ಪರ್ಮನೆಂಟಾಗಿ ಇದಕ್ಕೆ ಸೊಲ್ಯೂಷನನ್ನು ಕೊಡಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. NHAI ಅಧಿಕಾರಿಗಳು ಕೂಡ 4 ದಿನಗಳ ಕಾಲ 72 ಗಂಟೆಗಳ ಸಮಯವನ್ನು ತೆಗೆದುಕೊಂಡು ತುಂಬ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಇದು ಓಪನ್ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.